ತಿರುಪತಿ ದೇಗುಲದಲ್ಲಿ ಮತ್ತೊಂದು ಭಾರೀ ಹಗರಣ ನಡೆದಿದಂತೆ. ಕಲಬೆರಕೆ ತುಪ್ಪ, ಕಳಪೆ ರೇಷ್ಮೆ ಶಾಲು ಹಗರಣದ ಬಳಿಕ ಇನ್ನೊಂದು ಹಗರಣ ಬೆಳಕಿಗೆ ಬಂದಿದೆ. ಟಿಟಿಡಿಗೆ ಸೇರಿದ ಬರೋಬ್ಬರಿ 50 ಕೆಜಿ ಬಂಗಾರ ನಾಪತ್ತೆಯಾಗಿದೆಯಂತೆ. ಕೋಟಿ ಕೋಟಿ ಮೌಲ್ಯದ ಚಿನ್ನ ಯಾರದ್ದೋ ಪಾಲಾಗಿದೆಯಂತೆ. 2022-2023 ಅವಧಿಯಲ್ಲಿ ದೇಗುಲದ ವಿಮಾನ ಗೋಪುರ ನವೀಕರಣ ಸಂದರ್ಭದಲ್ಲಿ ಅಕ್ರಮ ನಡೆದಿದೆಯಂತೆ. ತಿರುಪತಿ ದೇಗುಲದಲ್ಲಿ ಮತ್ತೊಂದು ಭಾರೀ ಹಗರಣ ನಡೆದಿದಂತೆ. ಕಲಬೆರಕೆ ತುಪ್ಪ, ಕಳಪೆ ರೇಷ್ಮೆ ಶಾಲು ಹಗರಣದ ಬಳಿಕ ಇನ್ನೊಂದು ಹಗರಣ ಬೆಳಕಿಗೆ ಬಂದಿದೆ. ಟಿಟಿಡಿಗೆ ಸೇರಿದ ಬರೋಬ್ಬರಿ 50 ಕೆಜಿ ಬಂಗಾರ ನಾಪತ್ತೆಯಾಗಿದೆಯಂತೆ. ಕೋಟಿ ಕೋಟಿ ಮೌಲ್ಯದ ಚಿನ್ನ ಯಾರದ್ದೋ ಪಾಲಾಗಿದೆಯಂತೆ. 2022-2023 ಅವಧಿಯಲ್ಲಿ ದೇಗುಲದ ವಿಮಾನ ಗೋಪುರ ನವೀಕರಣ ಸಂದರ್ಭದಲ್ಲಿ ಅಕ್ರಮ ನಡೆದಿದೆಯಂತೆ. ತಿರುಪತಿ ದೇಗುಲದಲ್ಲಿ ಮತ್ತೊಂದು ಭಾರೀ ಹಗರಣ ನಡೆದಿದಂತೆ. ಕಲಬೆರಕೆ ತುಪ್ಪ, ಕಳಪೆ ರೇಷ್ಮೆ ಶಾಲು ಹಗರಣದ ಬಳಿಕ ಇನ್ನೊಂದು ಹಗರಣ ಬೆಳಕಿಗೆ ಬಂದಿದೆ. ಟಿಟಿಡಿಗೆ ಸೇರಿದ ಬರೋಬ್ಬರಿ 50 ಕೆಜಿ ಬಂಗಾರ ನಾಪತ್ತೆಯಾಗಿದೆಯಂತೆ. ಕೋಟಿ ಕೋಟಿ ಮೌಲ್ಯದ ಚಿನ್ನ ಯಾರದ್ದೋ ಪಾಲಾಗಿದೆಯಂತೆ. 2022-2023 ಅವಧಿಯಲ್ಲಿ ದೇಗುಲದ ವಿಮಾನ ಗೋಪುರ ನವೀಕರಣ ಸಂದರ್ಭದಲ್ಲಿ ಅಕ್ರಮ ನಡೆದಿದೆಯಂತೆ. ತಿರುಪತಿ ದೇಗುಲದಲ್ಲಿ ಮತ್ತೊಂದು ಭಾರೀ ಹಗರಣ ನಡೆದಿದಂತೆ. ಕಲಬೆರಕೆ ತುಪ್ಪ, ಕಳಪೆ ರೇಷ್ಮೆ ಶಾಲು ಹಗರಣದ ಬಳಿಕ ಇನ್ನೊಂದು ಹಗರಣ ಬೆಳಕಿಗೆ ಬಂದಿದೆ. ಟಿಟಿಡಿಗೆ ಸೇರಿದ ಬರೋಬ್ಬರಿ 50 ಕೆಜಿ ಬಂಗಾರ ನಾಪತ್ತೆಯಾಗಿದೆಯಂತೆ. ಕೋಟಿ ಕೋಟಿ ಮೌಲ್ಯದ ಚಿನ್ನ ಯಾರದ್ದೋ ಪಾಲಾಗಿದೆಯಂತೆ. 2022-2023 ಅವಧಿಯಲ್ಲಿ ದೇಗುಲದ ವಿಮಾನ ಗೋಪುರ ನವೀಕರಣ ಸಂದರ್ಭದಲ್ಲಿ ಅಕ್ರಮ ನಡೆದಿದೆಯಂತೆ. ತಿರುಪತಿ ದೇಗುಲದಲ್ಲಿ ಮತ್ತೊಂದು ಭಾರೀ ಹಗರಣ ನಡೆದಿದಂತೆ. ಕಲಬೆರಕೆ ತುಪ್ಪ, ಕಳಪೆ ರೇಷ್ಮೆ ಶಾಲು ಹಗರಣದ ಬಳಿಕ ಇನ್ನೊಂದು ಹಗರಣ ಬೆಳಕಿಗೆ ಬಂದಿದೆ. ಟಿಟಿಡಿಗೆ ಸೇರಿದ ಬರೋಬ್ಬರಿ 50 ಕೆಜಿ ಬಂಗಾರ ನಾಪತ್ತೆಯಾಗಿದೆಯಂತೆ. ಕೋಟಿ ಕೋಟಿ ಮೌಲ್ಯದ ಚಿನ್ನ ಯಾರದ್ದೋ ಪಾಲಾಗಿದೆಯಂತೆ. 2022-2023 ಅವಧಿಯಲ್ಲಿ ದೇಗುಲದ ವಿಮಾನ ಗೋಪುರ ನವೀಕರಣ ಸಂದರ್ಭದಲ್ಲಿ ಅಕ್ರಮ ನಡೆದಿದೆಯಂತೆ. ತಿರುಪತಿ ದೇಗುಲದಲ್ಲಿ ಮತ್ತೊಂದು ಭಾರೀ ಹಗರಣ ನಡೆದಿದಂತೆ. ಕಲಬೆರಕೆ ತುಪ್ಪ, ಕಳಪೆ ರೇಷ್ಮೆ ಶಾಲು ಹಗರಣದ ಬಳಿಕ ಇನ್ನೊಂದು ಹಗರಣ ಬೆಳಕಿಗೆ ಬಂದಿದೆ. ಟಿಟಿಡಿಗೆ ಸೇರಿದ ಬರೋಬ್ಬರಿ 50 ಕೆಜಿ ಬಂಗಾರ ನಾಪತ್ತೆಯಾಗಿದೆಯಂತೆ. ಕೋಟಿ ಕೋಟಿ ಮೌಲ್ಯದ ಚಿನ್ನ ಯಾರದ್ದೋ ಪಾಲಾಗಿದೆಯಂತೆ. 2022-2023 ಅವಧಿಯಲ್ಲಿ ದೇಗುಲದ ವಿಮಾನ ಗೋಪುರ ನವೀಕರಣ ಸಂದರ್ಭದಲ್ಲಿ ಅಕ್ರಮ ನಡೆದಿದೆಯಂತೆ. ತಿರುಪತಿ ದೇಗುಲದಲ್ಲಿ ಮತ್ತೊಂದು ಭಾರೀ ಹಗರಣ ನಡೆದಿದಂತೆ. ಕಲಬೆರಕೆ ತುಪ್ಪ, ಕಳಪೆ ರೇಷ್ಮೆ ಶಾಲು ಹಗರಣದ ಬಳಿಕ ಇನ್ನೊಂದು ಹಗರಣ ಬೆಳಕಿಗೆ ಬಂದಿದೆ. ಟಿಟಿಡಿಗೆ ಸೇರಿದ ಬರೋಬ್ಬರಿ 50 ಕೆಜಿ ಬಂಗಾರ ನಾಪತ್ತೆಯಾಗಿದೆಯಂತೆ. ಕೋಟಿ ಕೋಟಿ ಮೌಲ್ಯದ ಚಿನ್ನ ಯಾರದ್ದೋ ಪಾಲಾಗಿದೆಯಂತೆ. 2022-2023 ಅವಧಿಯಲ್ಲಿ ದೇಗುಲದ ವಿಮಾನ ಗೋಪುರ ನವೀಕರಣ ಸಂದರ್ಭದಲ್ಲಿ ಅಕ್ರಮ ನಡೆದಿದೆಯಂತೆ. ತಿರುಪತಿ ದೇಗುಲದಲ್ಲಿ ಮತ್ತೊಂದು ಭಾರೀ ಹಗರಣ ನಡೆದಿದಂತೆ. ಕಲಬೆರಕೆ ತುಪ್ಪ, ಕಳಪೆ ರೇಷ್ಮೆ ಶಾಲು ಹಗರಣದ ಬಳಿಕ ಇನ್ನೊಂದು ಹಗರಣ ಬೆಳಕಿಗೆ ಬಂದಿದೆ. ಟಿಟಿಡಿಗೆ ಸೇರಿದ ಬರೋಬ್ಬರಿ 50 ಕೆಜಿ ಬಂಗಾರ ನಾಪತ್ತೆಯಾಗಿದೆಯಂತೆ. ಕೋಟಿ ಕೋಟಿ ಮೌಲ್ಯದ ಚಿನ್ನ ಯಾರದ್ದೋ ಪಾಲಾಗಿದೆಯಂತೆ. 2022-2023 ಅವಧಿಯಲ್ಲಿ ದೇಗುಲದ ವಿಮಾನ ಗೋಪುರ ನವೀಕರಣ ಸಂದರ್ಭದಲ್ಲಿ ಅಕ್ರಮ ನಡೆದಿದೆಯಂತೆ.
ತಿರುಪತಿ ದೇಗುಲದಲ್ಲಿ ಮತ್ತೊಂದು ಭಾರೀ ಹಗರಣ ನಡೆದಿದಂತೆ. ಕಲಬೆರಕೆ ತುಪ್ಪ, ಕಳಪೆ ರೇಷ್ಮೆ ಶಾಲು ಹಗರಣದ ಬಳಿಕ ಇನ್ನೊಂದು ಹಗರಣ ಬೆಳಕಿಗೆ ಬಂದಿದೆ. ಟಿಟಿಡಿಗೆ ಸೇರಿದ ಬರೋಬ್ಬರಿ 50 ಕೆಜಿ ಬಂಗಾರ ನಾಪತ್ತೆಯಾಗಿದೆಯಂತೆ. ಕೋಟಿ ಕೋಟಿ ಮೌಲ್ಯದ ಚಿನ್ನ ಯಾರದ್ದೋ ಪಾಲಾಗಿದೆಯಂತೆ. 2022-2023 ಅವಧಿಯಲ್ಲಿ ದೇಗುಲದ ವಿಮಾನ ಗೋಪುರ ನವೀಕರಣ ಸಂದರ್ಭದಲ್ಲಿ ಅಕ್ರಮ ನಡೆದಿದೆಯಂತೆ. ತಿರುಪತಿ ದೇಗುಲದಲ್ಲಿ ಮತ್ತೊಂದು ಭಾರೀ ಹಗರಣ ನಡೆದಿದಂತೆ. ಕಲಬೆರಕೆ ತುಪ್ಪ, ಕಳಪೆ ರೇಷ್ಮೆ ಶಾಲು ಹಗರಣದ ಬಳಿಕ ಇನ್ನೊಂದು ಹಗರಣ ಬೆಳಕಿಗೆ ಬಂದಿದೆ. ಟಿಟಿಡಿಗೆ ಸೇರಿದ ಬರೋಬ್ಬರಿ 50 ಕೆಜಿ ಬಂಗಾರ ನಾಪತ್ತೆಯಾಗಿದೆಯಂತೆ. ಕೋಟಿ ಕೋಟಿ ಮೌಲ್ಯದ ಚಿನ್ನ ಯಾರದ್ದೋ ಪಾಲಾಗಿದೆಯಂತೆ. 2022-2023 ಅವಧಿಯಲ್ಲಿ ದೇಗುಲದ ವಿಮಾನ ಗೋಪುರ ನವೀಕರಣ ಸಂದರ್ಭದಲ್ಲಿ ಅಕ್ರಮ ನಡೆದಿದೆಯಂತೆ. ತಿರುಪತಿ ದೇಗುಲದಲ್ಲಿ ಮತ್ತೊಂದು ಭಾರೀ ಹಗರಣ ನಡೆದಿದಂತೆ. ಕಲಬೆರಕೆ ತುಪ್ಪ, ಕಳಪೆ ರೇಷ್ಮೆ ಶಾಲು ಹಗರಣದ ಬಳಿಕ ಇನ್ನೊಂದು ಹಗರಣ ಬೆಳಕಿಗೆ ಬಂದಿದೆ. ಟಿಟಿಡಿಗೆ ಸೇರಿದ ಬರೋಬ್ಬರಿ 50 ಕೆಜಿ ಬಂಗಾರ ನಾಪತ್ತೆಯಾಗಿದೆಯಂತೆ. ಕೋಟಿ ಕೋಟಿ ಮೌಲ್ಯದ ಚಿನ್ನ ಯಾರದ್ದೋ ಪಾಲಾಗಿದೆಯಂತೆ. 2022-2023 ಅವಧಿಯಲ್ಲಿ ದೇಗುಲದ ವಿಮಾನ ಗೋಪುರ ನವೀಕರಣ ಸಂದರ್ಭದಲ್ಲಿ ಅಕ್ರಮ ನಡೆದಿದೆಯಂತೆ. ತಿರುಪತಿ ದೇಗುಲದಲ್ಲಿ ಮತ್ತೊಂದು ಭಾರೀ ಹಗರಣ ನಡೆದಿದಂತೆ. ಕಲಬೆರಕೆ ತುಪ್ಪ, ಕಳಪೆ ರೇಷ್ಮೆ ಶಾಲು ಹಗರಣದ ಬಳಿಕ ಇನ್ನೊಂದು ಹಗರಣ ಬೆಳಕಿಗೆ ಬಂದಿದೆ. ಟಿಟಿಡಿಗೆ ಸೇರಿದ ಬರೋಬ್ಬರಿ 50 ಕೆಜಿ ಬಂಗಾರ ನಾಪತ್ತೆಯಾಗಿದೆಯಂತೆ. ಕೋಟಿ ಕೋಟಿ ಮೌಲ್ಯದ ಚಿನ್ನ ಯಾರದ್ದೋ ಪಾಲಾಗಿದೆಯಂತೆ. 2022-2023 ಅವಧಿಯಲ್ಲಿ ದೇಗುಲದ ವಿಮಾನ ಗೋಪುರ ನವೀಕರಣ ಸಂದರ್ಭದಲ್ಲಿ ಅಕ್ರಮ ನಡೆದಿದೆಯಂತೆ. ತಿರುಪತಿ ದೇಗುಲದಲ್ಲಿ ಮತ್ತೊಂದು ಭಾರೀ ಹಗರಣ ನಡೆದಿದಂತೆ. ಕಲಬೆರಕೆ ತುಪ್ಪ, ಕಳಪೆ ರೇಷ್ಮೆ ಶಾಲು ಹಗರಣದ ಬಳಿಕ ಇನ್ನೊಂದು ಹಗರಣ ಬೆಳಕಿಗೆ ಬಂದಿದೆ. ಟಿಟಿಡಿಗೆ ಸೇರಿದ ಬರೋಬ್ಬರಿ 50 ಕೆಜಿ ಬಂಗಾರ ನಾಪತ್ತೆಯಾಗಿದೆಯಂತೆ. ಕೋಟಿ ಕೋಟಿ ಮೌಲ್ಯದ ಚಿನ್ನ ಯಾರದ್ದೋ ಪಾಲಾಗಿದೆಯಂತೆ. 2022-2023 ಅವಧಿಯಲ್ಲಿ ದೇಗುಲದ ವಿಮಾನ ಗೋಪುರ ನವೀಕರಣ ಸಂದರ್ಭದಲ್ಲಿ ಅಕ್ರಮ ನಡೆದಿದೆಯಂತೆ.